ಧರ್ಮಸ್ಥಳ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಮಹತ್ವದ ಸಾಕ್ಷ್ಯಗಳನ್ನ ಪತ್ತೆ ಮಾಡಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಆಧರಿಸಿ ಇಂದು ಎಸ್ಐಟಿ ಟೀಮ್ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಲಗ್ಗೆ ಇಟ್ಟಿದೆ. ಆಗಸ್ಟ್ 26ರ ಬೆಳ್ಳಂಬೆಳಗ್ಗೆ ಎಸ್ಐಟಿ ದಾಳಿ ಮಾಡಿದೆ. ಬುರುಡೆ ಕೊಟ್ಟು ಆಶ್ರಯ ಕೊಟ್ಟಿದ್ದಾಗಿ ಚಿನ್ನಯ್ಯ ಹೇಳಿದ್ದಾನೆ. ಹೀಗಾಗಿ ಸರ್ಚ್ ವಾರೆಂಟ್ ಸಮೇತ ಸ್ಥಳವನ್ನ ಮಹಜೂರು ಮಾಡಲಾಗ್ತಾ ಇದೆ. ಬೆಳ್ತಂಗಡಿಯ ಉಜಿರೆಯಿಂದ 2-3 ಕಿಲೋಮೀಟರ್ ದೂರದಲ್ಲಿರುವಂತಹ ತಿಮರೋಡಿ ಗ್ರಾಮದ ಮಹೇಶ್ ಶೆಟ್ಟಿ ನಿವಾಸ ಪರಿಶೀಲನೆ ಮಾಡಲಾಗಿದೆ. ಎಸ್ಐಟಿ ದಾಳಿ ವಿಷಯ ಗೊತ್ತಾಗ್ತಾ ಇದ್ದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಎಸ್ಕೇಪ್ ಆಗಿದ್ದಾರೆ. ಮನೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪತ್ನಿ ಹಾಗೆ ಪುತ್ರ ಇದ್ದಾರೆ. ಇವರಿಬ್ಬರ ಸಮ್ಮುಖದಲ್ಲಿ ಮನೆಯ ಮೂಲೆ ಮೂಲೆಯನ್ನ ಸರ್ಚ್ ಮಾಡಲಾಗ್ತಾ ಇದೆ. ಷಡ್ಯಂತ್ರ ಮಾಡಿರುವ ಎಲ್ಲರ ಹೆಸರನ್ನ ಚಿನ್ನಯ್ಯ ಹೇಳಿದ್ದಾನೆ. ಆತ ಉಳಿದುಕೊಂಡಿದ್ದು ಎಲ್ಲಿ, ಆತನ ಜೊತೆ ಯಾರ್ಯಾರು ಇರ್ತಿದ್ರು, ಆತನ ವಕೀಲರು ಕೂಡ ತಿಮರೋಡಿ ನಿವಾಸದಲ್ಲೇ ಉಳಿದುಕೊಳ್ತಿದ್ರಂತೆ. ಈ ಪ್ರಕರಣಕ್ಕೆ ತಿಮರೋಡಿಗೂ ಕೂಡ ಏನು ಸಂಬಂಧ, ತಿಮರೋಡಿ ಪಾತ್ರ ಏನು, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಿಮರೋಡಿ ಮನೆಯಲ್ಲಿ ಏನಾದ್ರೂ ಮಹತ್ವದ ದಾಖಲೆಗಳು ಸಿಗತ್ತಾ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಬಿಎಲ್ ಸಂತೋಷ್ ಬಗ್ಗೆ ಅವಹೇಳನ ಕೇಸ್ ಸಂಬಂಧ ಆಗಸ್ಟ್ 21ರಂದು ತಿಮರೋಡಿಯನ್ನ ಬ್ರಹ್ಮಾವರ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆ ವೇಳೆ ತಿಮರೋಡಿ ಬೆಂಬಲಿಗರು ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ರು. ಹೀಗಾಗಿ ಮುಂಜಾಗ್ರತವಾಗಿ ಮಂಗಳೂರು, ಬಂಟ್ವಾಳ, ಪುತ್ತೂರು ಭಾಗಗಳಿಂದ ಹೆಚ್ಚುವರಿ ಪೊಲೀಸರನ್ನ ಕರೆಸಲಾಗಿದೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಸೇರಿದಂತೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗಳು ಕೂಡ ಬಂದಿದ್ದಾರೆ. ತಿಮರೋಡಿ ನಿವಾಸ ಮಾತ್ರವಲ್ಲ, ಅವರ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಗೂ ಎಸ್ಐಟಿ ಶಾಕ್ ಕೊಟ್ಟಿದೆ. ತಿಮರೋಡಿ ಮನೆಯ ಪಕ್ಕದಲ್ಲೇ ಇರುವಂತಹ ಮೋಹನ್ ಶೆಟ್ಟಿ ನಿವಾಸದ ಮೇಲೂ ಕೂಡ ಎಸ್ಐಟಿ ಮತ್ತೊಂದು ತಂಡ ದಾಳಿ ಮಾಡಿದೆ. ಇನ್ನು ಬುರುಡೆ ಗ್ಯಾಂಗ್ ರಹಸ್ಯ ಬಗದಷ್ಟು ಬಯಲಾಗ್ತಾ ಇದೆ. ತಲಾಶ್ ವೇಳೆ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ಅಧಿಕಾರಿಗಳು ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಸೂತ್ರಧಾರಿಗಳ ಬಳಿ ತನ್ನ ಮೊಬೈಲ್ ಇರೋದಾಗಿ ಚಿನ್ನಯ್ಯ ಹೇಳಿದ್ದ. ವಿಚಾರಣೆಯ ಆರಂಭದಲ್ಲಿ ತನ್ನ ಬಳಿ ಮೊಬೈಲ್ ಇಲ್ಲ ಎಂದಿದ್ದ. ಅಧಿಕಾರಿಗಳ ಡ್ರಿಲ್ ಬಳಿಕ ಬುರುಡೆ ಗ್ಯಾಂಗ್ ಬಳಿ ಇರೋದಾಗಿ ಹೇಳಿದ್ದ. ವಕೀಲರನ್ನ ಬಿಟ್ಟು ಬೇರೆ ಯಾರ ಬಳಿಯೂ ಮಾತನಾಡೋಕೆ ಬಿಡ್ತಿರ್ಲಿಲ್ಲ ಎಂದಿದ್ದ. ಈಗ ಆತ ಹೇಳಿದಂತೆಯೇ ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿದೆ. ಜೊತೆಗೆ ಚಿನ್ನಯ್ಯನ ಬಟ್ಟೆಗಳು ಕೂಡ ಪತ್ತೆಯಾಗಿದ್ದು ವಶಕ್ಕೆ ಪಡೆಯಲಾಗಿದೆ. ಇನ್ನು ಬುರುಡೆ ಹಿಡಿದು ಕೋರ್ಟ್ ಪೊಲೀಸರ ಎದುರು ಚಿನ್ನಯ್ಯ ಬರುವುದಕ್ಕೂ ಮುಂಚೆ ತಿಮರೋಡಿ ಮನೆಯಲ್ಲಿ ಸಂದರ್ಶನಗಳನ್ನ ಕೊಟ್ಟಿದ್ದಾರೆ. 2020ರಿಂದ 2025ರವರೆಗೆ ಹಲವು ಮಾಧ್ಯಮಗಳಿಗೆ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಚಿನ್ನಯ್ಯನಿಗಾಗಿಯೇ ಒಂದು ಕೋಣೆಯನ್ನ ತಿಮರೋಡಿ ಮನೆಯಲ್ಲಿ ಮೀಸಲಿಡಲಾಗಿತ್ತಂತೆ. ಇನ್ನು ತಿಮರೋಡಿ ಮನೆಯ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಚಿನ್ನಯ್ಯನ ಚಲನವಲನಗಳ ಬಗ್ಗೆ ಎಸ್ಐಟಿ ಗಮನ ಇಟ್ಟಿದೆ. ತಿಮರೋಡಿ ಮನೆಯಲ್ಲಿದ್ದಾಗ ಚಿನ್ನಯ್ಯನ ಭೇಟಿಗೆ ಯಾರೆಲ್ಲ ಬರ್ತಿದ್ರು ಅನ್ನೋ ಮಾಹಿತಿಯನ್ನ ಈಗ ಸಂಗ್ರಹಿಸಲಾಗ್ತಾ ಇದೆ. ಇನ್ನು ನೇತ್ರಾವತಿ ಅರಣ್ಯದಲ್ಲಿ ಶೋಧ ಕಾರ್ಯಾಚರಣೆ ವೇಳೆ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಉಳಿದುಕೊಳ್ತಾ ಇದ್ದ. ಕಾರ್ಯಾಚರಣೆ ಮುಗಿದ ಬಳಿಕ ವಕೀಲರ ಕಾರ್ನಲ್ಲಿ ತಿಮರೋಡಿ ಮನೆಗೆ ಹೋಗ್ತಾ ಇದ್ದ. ಸುಮಾರು 2 ತಿಂಗಳ ಕಾಲ ತಿಮರೋಡಿ ಮನೆಯಲ್ಲೇ ತಂಗಿದ್ದಂತೆ. ಇನ್ನು ಚಿನ್ನಯ್ಯನನ್ನ ರಾಜ್ಯದ ಪ್ರಖ್ಯಾತ ಸ್ವಾಮೀಜಿಗಳ ಬಳಿ ಕರೆದುಕೊಂಡು ಹೋಗಲಾಗಿತ್ತಂತೆ. ಈ ವಿಡಿಯೋಗಳು ತಿಮರೋಡಿ ಮನೆಯಲ್ಲೇ ಇದೆ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಜೊತೆಗೆ ಪುಣೆಯಲ್ಲಿರುವಂತಹ ವಕೀಲರನ್ನ ಕೂಡ ಭೇಟಿ ಮಾಡಿಸಲಾಗ್ತಾ ಇತ್ತಂತೆ. ಒಟ್ಟಲ್ಲಿ ಬುರುಡೆ ಗ್ಯಾಂಗ್ಗೆ ತಿಮರೋಡಿ ಮನೆಗೆ ಪವರ್ ಸೆಂಟರ್ ಆಗಿತ್ತು. ಚಿನ್ನಯ್ಯನಿಗೆ ಆಶ್ರಯ ಮತ್ತು ಫಂಡಿಂಗ್ ಮಾಡಿರುವ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ.